RCB ಸ್ಟಾಂಪಿಡ್ ಮೇಲೆ ವೀಡಿಯೋ ಮಾಡಿ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಸ್ಕ್ರಿಪ್ಟ್ ಬರೆದಿಟ್ಟು ಆ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಇವಾಗಲೂ ಆ ವಿಡಿಯೋ ಏನಕ್ಕೆ ಮಾಡೋದಿಲ್ಲ ಅಂದರೆ ಅದನ್ನು ಮಾಡಿ ಏನು ಯೂಸ್ ಇಲ್ಲ. ಯಾಕಂದರೆ ಜನ ಗೌರ್ಮೆಂಟು ಮತ್ತು ಕ್ರಿಕೆಟ್ ಬೋರ್ಡ್ನ ಬ್ಲೇಮ್ ಮಾಡ್ತಿದೆ. ಗೌರ್ಮೆಂಟು ಪೊಲೀಸವ್ರನ್ನ ಬ್ಲೇಮ್ ಮಾಡ್ತಿದ್ದಾರೆ. ಪೊಲೀಸ್ನವರು ನಮಗೆ ವಿಷಯನೇ ಗೊತ್ತಿಲ್ಲ ಅಂತಿದ್ದಾರೆ. ನನ್ನ ಒಪಿನಿಯನ್ ಹೇಳೋದಾದರೆ ಜನಗಳನ್ನ ತಿಳ್ಕೊಂಡು ಆಗಿರೋವಂಥ ಅನಾಹುತಕ್ಕೆ ನಾವು ಯಾರನ್ನೂ ಬ್ಲೇಮ್ ಮಾಡೋದು ಕಷ್ಟನೇ. ಸ್ಟಾಂಪೀಡ್ಗಳು ಆಗಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ ಜನಗಳನ್ನ ತುಣ್ಕೊಂಡು ಓಡಾಡಬಾರ್ದು. ಜೊತೆಗೆ ತುಂಬ ಜನ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋದು ತಪ್ಪಲ್ಲ. ಬಟ್ ನಾವೊಬ್ಬರನ್ನೇ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ಬೇರೆಯವ್ರನ್ನ ತುಣ್ಕೊಂಡು ಹೋಗೋವಷ್ಟರ ಮಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಬಾರ್ದು. ಪೊಲಿಟಿಕಲ್ ಸಿಸ್ಟಮ್ ಮತ್ತು ಬ್ಯೂರೋಕ್ರಸಿ ಜನಗಳ ಬಗ್ಗೆ ಯೋಚನೆ ಮಾಡಲ್ಲ ಅನ್ನೋದೇನು ಹೊಸ ವಿಷಯ ಅಲ್ಲ. ಹಾಗಾಗಿ ಇದು ಪೊಲಿಟಿಕಲ್ ಮತ್ತು ಬ್ಯೂರೋಕ್ರಸಿ ಫೇಲ್ಯೂರೇನೇ. ಆದ್ರೂ ಅದನ್ನು ಹೇಳೋದ್ರಿಂದ ಏನೂ ಯೂಸ್ ಇಲ್ಲ. ಯಾಕೆಂದರೆ ಜನಗಳಿಗೆ ಅದು ಗೊತ್ತಿರೋದ್ರಿಂದ ನಾವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ನಾವು ಬ್ಲೇಮ್ ಮಾಡೋದ್ರಿಂದ ಈಗ ಏನೂ ಯೂಸ್ ಇಲ್ಲ. ಈ ವಿಡಿಯೋ ಒಂದು ಇಂಟ್ರೊಡಕ್ಷನ್ ಅಷ್ಟೇ. ನನಗೂ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋದಕ್ಕೆ ಕಾನ್ಫಿಡೆನ್ಸ್ ಬೇಕು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಯಾವುದೇ ಥರದ ಇನ್ಫಾರ್ಮೇಷನ್ ಅಂತ ಏನೂ ಸಿಗೋದಿಲ್ಲ. ಇದೊಂದು ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ ಈ ಚಾನಲ್ಗೆ.